ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗನಲ್ಲಿ ಭಾರಿ ಸೈಬರ್ ವಂಚನೆಯ ಜಾಲ ಬಯಲಾಗಿದ್ದು ವಿದ್ಯಾರ್ಥಿಗಳ ಹೆಸರಲ್ಲಿ ಬ್ಯಾಂಕ್ ಖಾತೆ ತೆರೆಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಗ್ಯಾಂಗ್ ಅನ್ನು ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಸ್ಕಾಲರ್ಶಿಪ್ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ನಂಬಿಸಿ ಅವರ ಆಧಾರ್ ಸೇರಿದಂತೆ ದಾಖಲೆಗಳನ್ನು ಪಡೆದು ಖಾತೆ ಓಪನ್ ಮಾಡಿಸಿ ನಂತರ ಪಾಸ್ಬುಕ್, ಎಟಿಎಂ ಕಾರ್ಡ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಹಿತಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಪ್ರತಿ ಖಾತೆಗೆ ಸುಮಾರು 2,000 ರೂಪಾಯಿ ನೀಡಿ ವಿದ್ಯಾರ್ಥಿಗಳನ್ನು ಮೋಸಗೊಳಿಸ್ತಾ ಇದ್ದಂಥ ಕದಿಮರಿವರು 8 ಬ್ಯಾಂಕ್ ಖಾತೆಗಳ ಮುಖಾಂತರ ಸೈಬರ್ ಫ್ರಾಡ್ ನಡೆಸಿರುವುದು ಬೆಳಕಿಗೆ ಬಂದಿದೆ. ಗೋವಾಕ್ಕೆ ಪರಾರಿಯಾಗಲು ಯತ್ನಿಸ್ತಾ ಇದ್ದಂಥ ವೇಳೆ ಲೊಕೇಶನ್ ಆಧಾರದಲ್ಲಿ ಕಾರ್ಯಾಚರಣೆ ನಡೆಸಿದ ಗದಗ್ ಸೈಬರ್ ಕ್ರೈಮ್ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 11 ಮೊಬೈಲ್ ಫೋನ್ಗಳು, ಎಟಿಎಂ ಕಾರ್ಡ್ಗಳು ಹಾಗೂ ಹಲವು ದಾಖಲೆಗಳನ್ನು ಜಪ್ತಿ ಮಾಡಲಾಗಿದೆ. ಗದಗ್ ಎಸ್ಪಿ ರೋಹನ್ ಜಗದೀಶ್ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಇನ್ನು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಗದಗ್ನಲ್ಲಿ ಆಗಿರುವಂತಹ ಸೈಬರ್ ವಂಚನೆಯ ಜಾಲ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಶಕ್ಕೆ ಪಡೆದಿರುಕೊಂಡಿರುವಂತಹ ಮೊಬೈಲ್ಗಳು, ದಾಖಲಾತಿಗಳನ್ನು ಸ್ಕಾಲರ್ಶಿಪ್ ಹೆಸರಿನಲ್ಲಿ ಯುವಕರನ್ನು ವಂಚನೆ ಮಾಡ್ತಾ ಇದ್ದಂತಹ ಜಾಲ ಇದು. ವಿದ್ಯಾರ್ಥಿಗಳ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಸ್ತಾ ಇದ್ರು. ಬ್ಯಾಂಕ್ ಖಾತೆಯನ್ನು ತೆರೆಸಿ ಮೋಸ ಮಾಡ್ತಾ ಇದ್ರು. 11 ಮೊಬೈಲ್ ಮತ್ತು ಎಟಿಎಂ ಕಾರ್ಡ್ ಮತ್ತು ಈ ಖಾತೆಯ ಕಿಟ್ಗಳನ್ನು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವುಗಳನ್ನು ಇದಕ್ಕೆ ಜಪ್ತಿ ಮಾಡಲಾಗಿದೆ. ಇದರ ಬಗ್ಗೆ ಕಾರ್ಯಾಚರಣೆಯು ಕೂಡ ಮುಂದುವರೆದಿದೆ. ಮೊದಲು ಇವರು ಏನು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಸೋದು, ಲಕ್ಷಾಂತರ ರೂಪಾಯಿ ವಂಚನೆ ಮಾಡೋದು. ಅದಾದ ನಂತರ ಇದೀಗ ಪೊಲೀಸರು ಬಲೆಗೆ ಬಿದ್ದಿದ್ದಾರೆ. ಸ್ಕಾಲರ್ಶಿಪ್ ಅಂತ ಹೇಳ್ತಿದ್ರು ವಿದ್ಯಾರ್ಥಿಗಳಿಗೆ, ಅವರನ್ನು ನಂಬಿಸ್ತಾ ಇದ್ರು. ಅದಾದ ನಂತರ ಅವರ ಕಡೆಯಿಂದ ಆಧಾರ್ ಸೇರಿದಂತೆ ಯಾವ್ಯಾವ ದಾಖಲೆಗಳ ಅವಶ್ಯಕತೆ ಇರುತ್ತೋ ಅವುಗಳನ್ನು ತೆಗೆದುಕೊಂಡು ಅಕೌಂಟ್ ಓಪನ್ ಮಾಡಿಸ್ತಾ ಇದ್ರು. ಅದಾದ ನಂತರ ಪಾಸ್ಬುಕ್ಕು, ಎಟಿಎಂ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಹಿತಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ರು. ಪ್ರತಿ ಖಾತೆಗೆ 2,000 ರೂಪಾಯಿಯನ್ನು ಕೊಡ್ತಾ ಇದ್ರಂತೆ. ಇದೀಗ ಈ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ.